ನಮಸ್ಕಾರ. ವೇಷವಾಣಿ ಟಿವಿಗೆ ಸ್ವಾಗತ. ವೀಕ್ಷಕರೇ, ನರೇಂದ್ರ ಮೋದಿಯವರು ದೇಶದಲ್ಲಿ ಅತಿ ಹೆಚ್ಚು ಕಾಲ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದಂತಹ ಎರಡನೇ ಪ್ರಧಾನಿ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದಾರೆ. ಪ್ರಧಾನಿ ಮೋದಿ ಅಧಿಕಾರಕ್ಕೆ ಬಂದು 4078 ದಿನಗಳನ್ನು ಪೂರ್ಣಗೊಳಿಸಿ ಆ ಮೂಲಕ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ದಾಖಲೆಯನ್ನು ಹಿಂದಿಕ್ಕಿ ಮುಂದಿನ ಟಾರ್ಗೆಟ್ 16 ವರ್ಷ 286 ದಿನಗಳನ್ನು ಸುದೀರ್ಘವಾಗಿ ಆಡಳಿತ ಮಾಡಿದಂತಹ ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಈ 4078 ದಿನಗಳಲ್ಲಿ ಪ್ರಧಾನಿ ಮೋದಿಯವರ ಆಡಳಿತ ವೈಖರಿ ಹೇಗಿತ್ತು, ಮುಂದೆ ಹೇಗಿರಲಿದೆ ಗೊತ್ತಾ? ಇದೇ ಹೊತ್ತಿನ ವಿಶೇಷ. ಗರಿಷ್ಠ ಅಧಿಕಾರಾವಧಿ, ಇಂದಿರಾ ಗಾಂಧಿ ದಾಖಲೆ ಮುರಿದ ಪ್ರಧಾನಿ ನರೇಂದ್ರ ಮೋದಿ. ನಾನು ವೀರೇಶ್ ಶಿವಾನಂದ್ ಅಂಬಿ. ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿ ಜುಲೈ 25, 2025 ಅಂದರೆ ಶುಕ್ರವಾರ 4078 ದಿನಗಳನ್ನು ಪೂರ್ಣಗೊಳಿಸಿದ್ದಾರೆ. ಆ ಮೂಲಕ ಮೋದಿಯವರು ಅತಿ ಸುದೀರ್ಘವಾಗಿ ಪ್ರಧಾನಿ ಹುದ್ದೆಯಲ್ಲಿ ಮುಂದುವರೆದಂತಹ ಎರಡನೇ ನಾಯಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅಲ್ಲದೆ ಸತತ 4077 ದಿನಗಳ ಕಾಲ ಪ್ರಧಾನಿಯಾಗಿ ಸೇವೆಯನ್ನು ಸಲ್ಲಿಸಿದಂತಹ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ದಾಖಲೆಯನ್ನು ಕೂಡ ಮೋದಿ ಮುರಿದಿದ್ದಾರೆ. ಈ ಹೊಸ ಮೈಲಿಗಲ್ಲನ್ನು ಸಾಧಿಸಿರುವಂತಹ ಪ್ರಧಾನಿ ಮೋದಿಯವರು ಜವಾಹರ್ಲಾಲ್ ನೆಹರು ನಂತರ ಅತಿ ಹೆಚ್ಚು ಕಾಲ ಪ್ರಧಾನಿಯಾಗಿ ಸೇವೆಯನ್ನು ಸಲ್ಲಿಸಿದಂತಹ ಭಾರತದ ಎರಡನೇ ಪ್ರಧಾನಿ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಜುಲೈ 25, 2025 ಸತತ 4078 ದಿನಗಳನ್ನು ಅಧಿಕಾರದಲ್ಲಿ ಪೂರ್ಣಗೊಳಿಸ್ತಾ ಇದ್ದಂತೆ ಅವರು ಹಲವಾರು ಐತಿಹಾಸಿಕ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ. ಪ್ರಧಾನಿ ಮೋದಿ ಸ್ವಾತಂತ್ರ್ಯದ ನಂತರ ಜನಿಸಿದಂತಹ ಮೊದಲ ಮತ್ತು ಏಕೈಕ ಪ್ರಧಾನಿ, ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದಂತಹ ಕಾಂಗ್ರೆಸ್ಸೇತರ ಪ್ರಧಾನಿ ಮತ್ತು ಹಿಂದಿ ಮಾತನಾಡದ ರಾಜ್ಯದಿಂದ ಬಂದಿರುವಂತಹ ಅವರು ಅತಿ ಹೆಚ್ಚು ಕಾಲ ಸೇವೆಯನ್ನು ಸಲ್ಲಿಸಿದಂತಹ ಪ್ರಧಾನಿ ಎಂಬ ಕೀರ್ತಿಯನ್ನು ಕೂಡ ಗಳಿಸಿದ್ದಾರೆ. 2 ಪೂರ್ಣ ಅವಧಿಗಳನ್ನು ಪೂರ್ಣಗೊಳಿಸಿದಂತಹ ಮತ್ತು ಬಹುಮತದೊಂದಿಗೆ 2 ಬಾರಿ ಮರು ಆಯ್ಕೆಯಾದಂತಹ ಮೊದಲ ಮತ್ತು ಏಕೈಕ ಕಾಂಗ್ರೆಸ್ಸೇತರ ನಾಯಕರಾದಂತಹ ಪ್ರಧಾನಿ ಮೋದಿ ಲೋಕಸಭೆಯಲ್ಲಿ ಸ್ವಂತವಾಗಿ ಬಹುಮತವನ್ನು ಪಡೆದಂತಹ ಏಕೈಕ ಕಾಂಗ್ರೆಸ್ಸೇತರ ಪ್ರಧಾನಿಯಾಗಿದ್ದಾರೆ. ಇದರ ಜೊತೆಗೆ 1971 ಇಂದಿರಾ ಗಾಂಧೀಜಿ ಅವರ ನಂತರ ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಮರಳಿದಂತಹ ಮೊದಲ ಹಾಲಿ ಮತ್ತು ಪ್ರಧಾನಿ ಎಂಬ ಪಟ್ಟಕ್ಕೆ ಮೋದಿಯವರು ಪಾತ್ರರಾಗಿದ್ದಾರೆ. ಇನ್ನು ದಿವಂಗತ ಜವಾಹರ್ಲಾಲ್ ನೆಹರು ಹೊರತುಪಡಿಸಿ ಭಾರತದಲ್ಲಿ ರಾಜಕೀಯ ಪಕ್ಷದ ನಾಯಕರಾಗಿ ಸತತ 3 ಚುನಾವಣೆಗಳನ್ನು ಗೆದ್ದ ಏಕೈಕ ಪ್ರಧಾನಿ ಅಂದರೆ ಅದು ಪ್ರಧಾನಿ ನರೇಂದ್ರ ಮೋದಿ. ಗುಜರಾತ್ನಲ್ಲಿ 2002, 2007, 2012, ಇನ್ನು ಲೋಕಸಭಾ ಚುನಾವಣೆಯಲ್ಲಿ 2014, 2019, 2024 ಸೇರಿದಂತೆ ಪಕ್ಷದ ನಾಯಕರಾಗಿ ಸತತ 6 ಚುನಾವಣೆಗಳನ್ನು ಗೆದ್ದಂತಹ ಭಾರತದ ಎಲ್ಲ ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳಲ್ಲಿ ಅವರು ಏಕೈಕ ನಾಯಕರಾಗಿದ್ದಾರೆ. ಸತತ 3 ಲೋಕಸಭಾ ಚುನಾವಣೆಗಳಲ್ಲಿ ತಮ್ಮ ಪಕ್ಷಗಳನ್ನು ಗೆಲುವಿನತ್ತ ಕೊಂಡೊಯ್ಯುವಲ್ಲಿ ಪ್ರಧಾನಿ ಮೋದಿಯವರು ನೆಹರು ಅವರನ್ನು ಮೀರಿಸಿದ್ದಾರೆ ಅಂತಾನೆ ಹೇಳಬಹುದು. ಗುಜರಾತ್ನ ವಡೋದರದಲ್ಲಿ ಅತ್ಯಂತ ಸಾಧಾರಣ ಕುಟುಂಬದಲ್ಲಿ ಜನಿಸಿದಂತಹ ನರೇಂದ್ರ ಮೋದಿಯವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ RSS ಮತ್ತು ನಂತರ ಬಿಜೆಪಿಗೆ ಸೇರುವ ಮೊದಲು ತಮ್ಮ ತಂದೆಗೆ ರೈಲ್ವೆ ನಿಲ್ದಾಣದಲ್ಲಿ ಚಹಾವನ್ನು ಮಾಡ್ತಾ ಇದ್ದರು. ತಮ್ಮ ತಳಮಟ್ಟದ ಒಂದು ಸಂಪರ್ಕ ಹಾಗೂ ಕಮ್ಯುನಿಕೇಷನ್ ಬಲವಾದ ಸಂವಹನ ಶೈಲಿಗೆ ಹೆಸರುವಾಸಿಯಾದಂತಹ ಪ್ರಧಾನಿ ಮೋದಿ ಅವರು 2014 ಬಿಜೆಪಿಯನ್ನು ಐತಿಹಾಸಿಕ ರಾಷ್ಟ್ರೀಯ ವಿಜಯದತ್ತ ಕೊಂಡೊಯ್ಯುವ ಮೊದಲು 1 ದಶಕಕ್ಕೂ ಕೂಡ ಹೆಚ್ಚು ಕಾಲ ಗುಜರಾತ್ನ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಂದಿನಿಂದ ಅವರು ತಮ್ಮನ್ನು ಪ್ರಮುಖ ಜಾಗತಿಕ ನಾಯಕರಾಗಿ ಸ್ಥಾನವನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಮೋದಿ. ಈಗ ಪ್ರಧಾನಿ ಮೋದಿಗಿಂತ ಮುಂದಿರುವಂತಹ ಏಕೈಕ ಪ್ರಧಾನಿ ನೆಹರು. ಇವರು ಅತಿ ಹೆಚ್ಚು ಕಾಲ ಪ್ರಧಾನಿಯಾಗಿದ್ದಂತಹ ದಾಖಲೆ ಇನ್ನೂ ಕೂಡ ಜವಾಹರ್ಲಾಲ್ ನೆಹರು ಅವರ ಈ ಒಂದು ಹೆಸರಿನಲ್ಲಿದೆ. ಪಂಡಿತ್ ನೆಹರು ಅವರು 1952ರಿಂದ 1964ರವರೆಗೆ ದೇಶದ ಪ್ರಧಾನಮಂತ್ರಿಯ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಹೇಳುವುದಾದರೆ ಅವರು ಕೂಡ ಪ್ರಧಾನಿ ಹುದ್ದೆಯನ್ನು ವಹಿಸಿಕೊಳ್ಳುವ ಮೊದಲು ಗುಜರಾತ್ನ ಮುಖ್ಯಮಂತ್ರಿಯ ಎಲ್ಲ ಜವಾಬ್ದಾರಿಯನ್ನು ಸಹ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಇನ್ನು ಪ್ರಧಾನಿ ಮೋದಿಯವರು ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾ ಇರುವುದಂತಹ ರೀತಿಯನ್ನು ನೋಡಿದರೆ ಅವರು ಶೀಘ್ರದಲ್ಲೇ ನೆಹರು ಅವರ ದಾಖಲೆಯನ್ನು ಕೂಡ ಮುರಿಯಲಿದ್ದಾರೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆಯಾಗ್ತಾ ಇದೆ. ಇನ್ನೊಮ್ಮೆ 2026 ಪ್ರಧಾನಿ ಮೋದಿ ಮಾಜಿ ಪ್ರಧಾನಿ ನೆಹರು ಅವರ ಅತಿ ಹೆಚ್ಚು ಕಾಲ ಸೇವೆಯನ್ನು ಸಲ್ಲಿಸಿದಂತಹ ಪ್ರಧಾನಿ ಎಂಬ ದಾಖಲೆಯನ್ನು ಕೂಡ ಹಾಲಿ ಮೋದಿಯವರು ಕೂಡ ಮುರಿಯಲಿದ್ದಾರೆ. ಇದರೊಂದಿಗೆ ಅವರು ಅತಿ ಹೆಚ್ಚು ಕಾಲ ಸೇವೆಯನ್ನು ಸಲ್ಲಿಸಿದಂತಹ ಪ್ರಧಾನಿಯಾಗಲಿದ್ದಾರೆ. ಇದು ದೊಡ್ಡ ಸಾಧನೆಯಾಗಲಿದೆ. ರಾಜಕೀಯ ವಲಯದಲ್ಲಿ ಈ ಮಾತುಗಳು ಸಾಕಷ್ಟು ವ್ಯಾಪಕವಾಗಿ ಚರ್ಚೆಯಾಗ್ತಾ ಇದೆ.
ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ 3.0 ಸರ್ಕಾರ ಅವಧಿಯಲ್ಲಿ ಕೈಗೊಂಡಿರತಕ್ಕಂತಹ ಹಲವಾರು ಪ್ರಮುಖ ಯೋಜನೆಗಳನ್ನು ದೇಶದ ಜನತೆಗೆ ತೆರೆದಿಟ್ಟಿದ್ದು ಜನರ ಜೀವನ ಮಟ್ಟ ಸುಧಾರಣೆ ಮತ್ತು ಆರ್ಥಿಕ ಪ್ರಗತಿಗೆ ಸಹಕಾರಿ ಹಾಗೂ ಬಡತನದ ರೇಖೆ ಇಳಿಕೆಗಾಗಿ ಈ ಎಲ್ಲಾ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಅಂತ ಹೇಳಲಾಗಿದೆ. ಆ ಎಲ್ಲ ಪ್ರಮುಖ ಅಂಶಗಳನ್ನು ಸಂಕ್ಷಿಪ್ತವಾಗಿ ಸುಮಾರಿದಾವೆ, ಅದರಲ್ಲಿ ಕೆಲವೊಂದಿಷ್ಟು ಸಂಕ್ಷಿಪ್ತವಾಗಿ ನಾವು ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಕಪ್ಪು ಹಣವನ್ನು ಹೊರತೆಗೆಯಲು ಡಿಮಾನಿಟೈಸೇಷನ್, ಪ್ರಧಾನಮಂತ್ರಿ ಜನಧನ್ ಯೋಜನೆ ಕ್ರಾಂತಿ, ಕೃಷಿ ಋಷಿಗಳಿಗೆ ಕಿಸಾನ್ ಸಮ್ಮಾನ್ ಯೋಜನೆ, ದೇಶದ ರಕ್ಷಣೆ, ರಕ್ಷಣಾ ಕ್ಷೇತ್ರದ ಹೊಣೆ, ಇನ್ನು ದೀರ್ಘಾಯುಷ್ಮಾನ್ ಭಾರತ, ತ್ರಿವಳಿ ತಲಾಖಿಗೆ ತಲಾಕ್, ಏಟಿಗೆ ಎದುರೇಟು, ಭಾರತ ಸಿಂಧು ರಶ್ಮಿ, ಡಿಜಿಟಲ್ ಇಂಡಿಯಾ ಮೇನಿಯಾ, ಒನ್ ನೇಷನ್ ಒನ್ ಎಲೆಕ್ಷನ್, ಇನ್ನು ಅಪಾರ ವಿದ್ಯಾರ್ಥಿ ಯೋಜನೆ, ಬಾಲಾಕೋಟ್ ದಾಳಿ ಯಶಸ್ವಿಯನ್ನ ಹಿಮ್ಮೆಟ್ಟಿಸಿದ್ದು, ಆಪರೇಷನ್ ಸಿಂಧೂರ್ 3.0. ಹೀಗೆ ಮೋದಿಯವರ ಸರ್ಕಾರ ಅವಧಿಯ ಹಲವಾರು ಯೋಜನೆಗಳಲ್ಲಿ ಈ ಪ್ರಮುಖ ಅಂಶಗಳು ಇತಿಹಾಸದ ಮೈಲಿಗಲ್ಲುಗಳಾಗಿವೆ. ಒಟ್ಟಾರೆಯಾಗಿ ವೀಕ್ಷಕರೇ, ಪ್ರಧಾನಿ ಮೋದಿ ಅವರು ಸದ್ಯಕ್ಕೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ದಾಖಲೆಯನ್ನ ಮುರಿದಿದ್ದು ಭಾರತವನ್ನ ಪ್ರಗತಿಯ ಪಥದೊಂದಿಗೆ ಕೊಂಡೊಯ್ಯುವುದರ ಮೂಲಕ ಜಾಗತಿಕ ಮಟ್ಟದಲ್ಲಿ ವಿಶ್ವದ ಎಲ್ಲ ದೇಶಗಳು ಭಾರತವನ್ನ ಹಿಂತಿರುಗಿ ನೋಡುವಂತೆ ಮಾಡುವಲ್ಲಿ ಪ್ರಧಾನಿ ಮೋದಿ ಹಾಗೂ ಮೋದಿ ಸರ್ಕಾರ ಮಹಾನ್ ದಿಟ್ಟ ಹೆಜ್ಜೆಯನ್ನಿಟ್ಟಿದೆ. ಇನ್ನು ಈ ಹಿಂದೆ ಭಾರತವನ್ನು ಕೇವಲವಾಗಿ ನೋಡ್ತಾ ಇದ್ದಂತಹ ವಿದೇಶಗಳು ಈಗ ಭಾರತದ ಶಕ್ತಿ ಸಾಮರ್ಥ್ಯಕ್ಕೆ ಶರಣಾಗಿವೆ. ಇದಕ್ಕೆ ಸಾಕ್ಷಿ ಅಂದ್ರೆ ಮೊನ್ನೆ ತಾನೇ ನಡೆದಂತಹ ಪಹಲ್ಗಾಮ್ ದಾಳಿ ಹಾಗೂ ಶತ್ರು ಪಾಕಿಸ್ತಾನ ದೇಶದ ಒಳಗೆ ನುಗ್ಗಿ ಪಾಕ್ನ ಹಾಗೂ ಪಾಕ್ನ ವಾಯುನೆಲೆಗಳನ್ನ ಧ್ವಂಸ ಮಾಡಿರುವುದು. ಇದು ಭಾರತದ ತಾಕತ್ತು ಅಂತ ಹಲವಾರು ದೇಶಗಳು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿವೆ. ಅದರ ಜೊತೆಗೆ ಮುಂಬರುವಂತಹ 2026ರಲ್ಲಿ ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನ ಪ್ರಧಾನಿ ಮೋದಿ ಮುರಿಯಲಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗೆ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.